ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹುಡುಗಾಟ ಆಡೋ ವಯಸ್ಸಲ್ಲಿ ನಾವೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಪರಿಜ್ಞಾನನೇ ಇರಲಿಲ್ಲ. ಪಬ್ಬು ಹುಡುಗಿ ಅಂಥೇಳಿ ತುಂಬಾ ಓಡಾಡ್ಬಿಟ್ಟೆ. ಆದರೆ ಅದೆಲ್ಲ ತಪ್ಪು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನನಗೆ ಜೀವನ ಅಂದ್ರೇನು, ಪ್ರೀತಿ ಅಂದ್ರೇನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನಾನು ನನ್ನ ಹೆಂಡತಿ ಪದ್ಮಿನಿನ ತುಂಬ ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಜೀವನ ತುಂಬ ಸರಳವಾಗಿತ್ತು ಅಂತ ಅನ್ಕೊಂಬೇಡ. ಇತ್ತೀಚೆಗೆ ಡೈವರ್ಸ್ವರೆಗೂ ಹೋಗಿ ಅದು ಈಗ ಸರಿ ಆಗ್ತಾ ಇದೆ. ನಮ್ಮಿಬ್ಬರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಪದ್ಮಿನಿ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅಂಕಿತಾ. ಅದು ಅಲ್ಲದೆ ಈಗ ಅವಳು ತಾಯಿ ಆಗ್ತಾ ಇದ್ದಾಳೆ. ಈ ವಿಚಾರ ಅವಳಿಗೆ ಗೊತ್ತಾದ್ರೆ ಅವಳ ನಂಬಿಕೆ ಒಡೆದೋಗ್ಬಿಡುತ್ತೆ. ಸಾಕಷ್ಟು ಸಲ ಅವ್ರ ದೃಷ್ಟಿಯಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಿ. ಆದರೆ ಈಗ ತಾನೇ ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಂಥ ಟೈಮಲ್ಲಿ ನೀನು ಹೀಗೆ ಬರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಂಕಿತಾ, ನೀನು ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನನ್ನ ಲೈಫಿಂದ ಹೊರಟೋಗ್ಬಿಡು ಪ್ಲೀಸ್. ನಕುಲ್, ಏನ್ ಮಾಡ್ತಿದ್ಯಾ? ಪ್ಲೀಸ್ ಎದ್ದೇಳು. ಏನ್ ಮಾಡ್ತಿದ್ಯಾ ನೀನು? ಅಲ್ಲ, ಒಳ್ಳೆ ಚಿಕ್ಕ ಹುಡುಗನ್ ತರ ಆಡ್ತಿದ್ಯಲ್ಲ. ನೀನ್ ಇಷ್ಟೊಂದ್ ಕುಗ್ಗ್ ಹೋಗ್ಬಿಟ್ಟಿದ್ಯಾ? ನಾನ್ ನೋಡಿದ್ ನಕುಲ್ ನೀನೇನ ಅಂತ ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ನಕುಲ್, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಜೀವನದಲ್ಲಿ ಮತ್ತೆ ಬರ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಮಾಡ್ಲಿ, ಮಗನ್ ಜವಾಬ್ದಾರಿ ನನ್ ಮೇಲಿದೆ. ನನಗ್ ಬೇರೆ ದಾರಿನೇ ಇಲ್ಲ ನಕುಲ್, ಅರ್ಥ ಮಾಡ್ಕೋ. ಪ್ರಮಾಣ ಮಾಡಿ ಹೇಳ್ತೀನಿ ನಕುಲ್, ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ. ನನ್ನ ಉದ್ದೇಶ ಅದಲ್ಲ, ನನ್ನ ನಂಬು. ಹಲೋ ಸರ್. ನಮಸ್ಕಾರ. ನಮಸ್ಕಾರ. ಏನಮ್ಮ, ಏನ್ ವಿಷಯ? ನನ್ನ ಹೆಸರು ಸರಯು ಅಂತ. ನಮ್ಮಪ್ಪ ಲಾಯರ್ ಪದ್ಮನಾಭ್. ಇದೇ ತಿಂಗಳು 12ನೇ ತಾರೀಕು ನಮ್ಮಪ್ಪ ಇದೇ ಸ್ಟೇಷನ್ಗೆ ಬಂದಿದ್ರಂತೆ. ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇರಬೇಕು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಲಾಯರ್ ಪದ್ಮನಾಭ್ ಅಂತನ? ನನಗೇನು ನೆನಪಾಗ್ತಿಲ್ವೇ? ರೀ ಲೋಕೇಶ್ ಅವರೇ. ಸರ್, 12ನೇ ತಾರೀಕು ರಾತ್ರಿ ಯಾರೋ ಲಾಯರ್ ಪದ್ಮನಾಭ್ ಅಂತ ಬಂದಿದ್ರಂತೆ. ನಿಮ್ಗೇನಾದ್ರೂ ನೆನಪಿದ್ಯಾ? ಇಲ್ಲ ಸರ್, ಗೊತ್ತಿಲ್ಲ. ರೀ ಪ್ರಭಾಕರ್, ನಿಮ್ಗೇನಾದ್ರೂ ಗೊತ್ತೇನ್ರಿ? ಇಲ್ಲ ಸರ್, ನನಗೂ ಗೊತ್ತಿಲ್ಲ. ಹಾ, ನೋಡಿದ್ರಾ, ನಮ್ಮ ಸ್ಟೇಷನ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮ್ಗೆಲ್ಲೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಅನ್ಸುತ್ತೆ. ಇದೇ ಸ್ಟೇಷನ್ ಅಥವಾ ಬೇರೆ ಸ್ಟೇಷನ್ ಅಂತ ಇನ್ನೊಂದ್ಸರಿ ವಿಚಾರಣೆ ಮಾಡಿ ನೋಡಿ. ಸರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಮಪ್ಪ ಕಿಡ್ನಾಪ್ ಆಗಿದ್ರು. ಅವತ್ತು ಹೇಗೋ ಕಷ್ಟಪಟ್ಟು ನಿಮ್ಮ ಸ್ಟೇಷನ್ಗೆ ಬಂದಿದ್ರು. ಅದಕ್ಕೆ ನನ್ನ ಹತ್ರ ಸಾಕ್ಷಿಗಳಿವೆ. ಸುಮ್ಮನೆ ಅವ್ರು ಬಂದಿಲ್ಲ ಅಂತ ನೀವು ನಾಟಕ ಮಾಡಬೇಡಿ. ನಮ್ಮಪ್ಪ ತುಂಬಾ ತೊಂದರೆಯಲ್ಲಿದ್ದಾರೆ. ಅವತ್ತು ಇಲ್ಲೇನ್ ನಡೀತು, ನಮ್ಮಪ್ಪ ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋದ್ರು, ಇವೆಲ್ಲ ವಿಷಯನೂ ನನಗೆ ಗೊತ್ತಾಗ್ಬೇಕು ಸರ್. ಅಲ್ಲ ಮೇಡಮ್, ನಾನು ಆ ಹೆಸರು ಕೇಳ್ತಿರೋದೇ ಇದೇ ಮೊದಲು. ಅಂಥದ್ರಲ್ಲಿ ಇದ್ಯಾವುದೋ ಹೊಸ ಕಿಡ್ನಾಪ್ ಕೇಸ್ ಹೇಳ್ತಿದ್ದೀರಲ್ಲ. ಅದ್ ಸರಿ, ನಿಮ್ಮ ಹತ್ರ ಯಾವುದೋ ಸಾಕ್ಷಿ ಇದೆ ಅಂತ ಹೇಳ್ತಿದ್ದೀರಲ್ಲ, ಏನಿದೆ ಸಾಕ್ಷಿ? ಅದು
ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಿಂದ ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮತ್ತೆ ಕಾಲ್ ಮಾಡ್ತೀನಿ ಆಯ್ತಾ? ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನನ್ನ ತರಬೇಡಿ. ನನಗೂ 8 ಮಕ್ಕಳಿದ್ದಾರೆ. ದಯವಿಟ್ಟು ಪೊಲೀಸ್ ಅವ್ರ ಹತ್ರ ನನ್ನ ಹೆಸರು ಮಾತ್ರ ಹೇಳ್ಬೇಡಿ ಮೇಡಮ್. ಮೇಡಮ್ ನಿಮ್ಮನ್ನೇ ಕೇಳ್ತಿರೋದು. ನಿಮ್ ತಂದೆ ಇಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಏನಂತ ಇದೆ ನಿಮ್ಮ ಹತ್ರ ಸಾಕ್ಷಿ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ ಹೇಳಿ ಮೇಡಮ್. ನಾನು ಅದನ್ನ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ನೀವು ನನ್ನ ದಾರಿ ತಪ್ಸೋಕ್ ನೋಡಿದ್ರೆ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈ ಸಾಕ್ಷಿನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಆಗ ನೀವು ಇದಕ್ಕೆಲ್ಲ ಕೋರ್ಟಲ್ಲೇ ಕ್ಲಾರಿಟಿ ಕೊಡ್ಬೇಕಾಗತ್ತೆ. ಅಲ್ಲಿ ತನಕ ನೀವು ಹೀಗೆ ಈ ವಿಷಯನ ಮುಚ್ಚಿಡ್ತಿರೋ ಯೋಚನೆ ಮಾಡಿ. ಅಕಸ್ಮಾತ್ ನೀವು ಸಿಕ್ಕಾಕೊಂಡ್ರೆ ಕೆಲ್ಸನೂ ಕಳ್ಕೋಬೇಕಾಗತ್ತೆ, ಶಿಕ್ಷೆನೂ ಅನುಭವಿಸ್ತೀರಾ. ಹಾ, ಎಷ್ಟೇ ಆದರೂ ಲಾಯರ್ ಸಾಹೇಬ್ರು ಮಗಳು, ಅದಕ್ಕೆ ಕಾನೂನು ಪ್ರಕಾರ ಮಾತಾಡ್ತಿದ್ದೀರಾ. ಇರ್ಲಿ, ಅದ್ಯಾವ ಕೇಸ್ ಹಾಕೋತಿರೋ ಹಾಕೊಳ್ಳಿ. ಅದು ಹೇಗೆ ನನ್ನ ಕೆಲಸದಿಂದ ಕಿತ್ತಾಕ್ತಿರೋ ಕಿತ್ತಾಕಿ. ಆದರೆ ಒಂದಂತೂ ಸತ್ಯ, ನಿಮ್ಮ ತಂದೆಯವ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಓ, ಇನ್ಫ್ಲೂಯೆನ್ಸು ಅದ್ಯಾರಿಗೆ ಕಾಲ್ ಮಾಡ್ತಿರೋ ಮಾಡಿ, ನಾನು ನೋಡೇ ಬಿಡ್ತೀನಿ. ಹಲೋ ಸರ್, ಅದು ನನ್ನ ನಂಬರ್. ಹನ್ನೆರಡನೇ ತಾರೀಕು ರಾತ್ರಿ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿದ್ದೀರಾ. ಯಾಕೆ ಅಂತ ತಿಳ್ಕೊಬೋದಾ? ಏನೋ ಬೈ ಮಿಸ್ಟೇಕ್ ಆಗಿ ರಾಂಗ್ ನಂಬರ್ ಡಯಲ್ ಮಾಡಿರ್ಬೋದು. ಏನಿವಾಗ? ಮಿಸ್ಟೇಕ್ ಆಗಿ ರಾಂಗ್ ನಂಬರ್ಗೆ ಡಯಲ್ ಮಾಡಿದ್ರೆ ಒಂದ್ಸಲ ಮಾಡ್ಬೋದು. ಆದ್ರೆ ನೀವು ಕಂಟಿನ್ಯೂಸ್ ಆಗಿ ನನಗೆ 8 ಸಲ ಕಾಲ್ ಮಾಡಿದ್ದೀರಾ. ಇದ್ರ ಅರ್ಥ ಏನು ಅಂತ ತಿಳ್ಕೊಬೋದಾ? ನನ್ನ ಕಾಲ್ ಲಿಸ್ಟ್ ಎಲ್ಲ ಹೇಗೋ ಡಿಲೀಟ್ ಆಗಿತ್ತು. ಅದನ್ನೆಲ್ಲ ಹೇಗೋ ರಿಕವರ್ ಮಾಡಿದ್ದೀನಿ. ಇದು ಒಂದು ಮೇಜರ್ ಸಾಕ್ಷಿ ಆಗತ್ತೆ ಸರ್, ನೆನ್ಪಿರ್ಲಿ. ನೆನಪಾಯ್ತು, ಈಗ ನೆನಪಾಯ್ತು. ರೀ ಲೋಕೇಶ್, ನಿಮ್ಗಾದ್ರೂ ನೆನಪಾಗ್ಬಾರ್ದೇನ್ರಿ? ಕರೆಕ್ಟ್. ಅವತ್ತು ಒಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತು. ಅವ್ರ ಹೆಸರು ಪದ್ಮನಾಭ್ ಅಂತಾನೆ. ಆ ವ್ಯಕ್ತಿನೇ ನಿಮ್ ನಂಬರ್ ಕೊಟ್ಟು ಫೋನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲೋ ಡಯಲ್ ಮಾಡಿದ್ದೆ ಅನ್ಸುತ್ತೆ ಮೋಸ್ಟ್ಲಿ. ಇನ್ಸ್ಪೆಕ್ಟರ್ ಸರ್, ನೀವು ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನಮ್ಮಪ್ಪ ಇಲ್ಲಿಗೆ ಬಂದಿದ್ರು ಅಂತ ನೀವ್ ಹೇಳ್ದೆ ಇದ್ರು ಟೆನ್ಷನ್ ಆಗಿರೋ ನಿಮ್ ಮುಖನೇ ಎಲ್ಲ ಹೇಳ್ತಾ ಇದೆ.